ನೋಡಿ ದಮ್ ವಾಂಗಿಬಾತ್ಗೆ ಕುಕ್ಕರ್ ಹಾಕಿದ್ದೀನಿ, ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ, ಒಂದೇ ಲವಂಗ, ಒಂಚೂರು ಚಕ್ಕೆ, ನಾನಿಲ್ಲಿ ಅರ್ಧ ಕೆಜಿಗೆ ಮಾಡ್ತಾಯಿದ್ದೀನಿ, 2 ಪಾವ್ಗೆ, 2 ಲವಂಗ, ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಬೇಡ ಅನ್ನೋದು ಸ್ಕಿಪ್ ಮಾಡ್ಬೋದು. ಬಟಾಣಿ ಹಸಿ ನೋಡಿ, ಪಲಾವ್ ಎಲೆ 2, ಅನಾನಸ್ ಹೂ 1, ಮರಾಠಿ ಮೊಗ್ಗೊಂದು, ಕಲ್ಲು ಹೂವು, ಜಾಪತ್ರೆ ಒಂಚೂರು, ಬಾತ್ ಫ್ಲೇವರ್ ಬರುತ್ತೆ. ಅದಾಗಬಾರ್ದು ಅಂತ ಸ್ವಲ್ಪ ಪುದೀನ, ಈರುಳ್ಳಿ 2, 2ರಿಂದ 3, ಹಾಗೆ ಕ್ಯಾಪ್ಸಿಕಮ್, ಹಾಗೆ ಒಂದು ಕಡ್ಡಿ ಕರಿಬೇವು, ಹಾಗೆ ನನ್ನ ಹತ್ರ ಮೆಂತ್ಯ ಸೊಪ್ಪಿತ್ತು ಹಾಕೊಂಡಿದ್ದೀನಿ. ನೀವು ಇಲ್ಲ ಅಂದರೆ ಪರವಾಗಿಲ್ಲ, ಕಸ್ತೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ. ಇದು ವಾಂಗಿಬಾತ್ಗೆ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ಳಿ, 2 ಪಾವ್ಗೆ, ಹುಳಿ ಟೊಮೆಟೊ, ಹುಣಸೆಹಣ್ಣು ಹಾಕೋತೀವಿ. ಇಲ್ಲ ಬೇಡ ನಮ್ಗೆ ಹುಣಸೆಹಣ್ಣು ಇಷ್ಟ ಆಗಲ್ಲ ಅಂದರೆ 2 ಟೊಮೆಟೊ ಹಾಕ್ಕೊಳ್ಳಿ. ವಾಂಗಿಬಾತ್ ಅಥೆಂಟಿಕ್ ಬರಬೇಕು ಅಂದರೆ ಸ್ವಲ್ಪ ಏನಾದರೂ ಹುಣಸೆ ಹುಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಗೆ ನೋಡಿ ಸ್ವಲ್ಪ ಸೋಂಪು, ಒಂದು ಅರ್ಧ ಚಮಚ, ನೋಡಿ ಅರಿಶಿನ ಪುಡಿ ಒಂದು ಅರ್ಧ ಚಮಚ, ಬದನೆಕಾಯಿ ಮೇಯ್ನು ಹಾಕ್ತಾಯಿದ್ದೀನಿ. ನಾನು ದೊಡ್ಡ ಕತ್ತರಿಸ್ಕೊಂಡಿದ್ದೀನಿ, ಯಾಕಂದರೆ ಬೆಂದೋಗುತ್ತೆ, ಆವಾಗ ಮಿಕ್ಸ್ ಮಾಡುವಾಗ ಕಲಸೋಗುತ್ತೆ ಅಂತ. ನಿಮಗೆ ಬೇಡ ಅಂದರೆ ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ಕತ್ತರಿಸ್ಕೊಳ್ಳಿ. ಹುಣಸೆ ಹುಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು, ನಾನೊಂದು ಇಲ್ಲಿ ಚಿಕ್ಕ ಗಾತ್ರದ ನಿಂಬೆಹಣ್ಣು ಅಷ್ಟು ಹುಳಿ ಹಾಕಿದ್ದೀನಿ, 2 ಪಾವ್ಗೆ ಅಷ್ಟು ಬೇಕು. ಆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನಿಮಗೆ ಟೊಮೆಟೊ ಸ್ಕಿಪ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹುಣಸೆ ಹುಳಿ ಸೇರಿಸ್ಕೊಳ್ಳಿ. ಒಂದು ಅರ್ಧ ಚಮಚ ಚಿಲ್ಲಿ ಪೌಡ್ರು, ಹುಳಿಯು ವಾಂಗಿಬಾತ್ ಪೌಡ್ರು 2 ಸ್ಪೂನು, ಯಾಕಂದರೆ ಅದೇ ಮೇಯ್ನ್ ಆಗಿರೋದ್ರಿಂದ. ನೀವು ಯಾವ ಕಂಪ್ನಿದಾರು ಹಾಕ್ಕೊಳ್ಳಿ, ಮನೆಯಲ್ಲಾದರೂ ಮಾಡಿರೋದು ಹಾಕ್ಕೊಳ್ಳಿ, ರೆಡಿಮೇಡ್ ಯಾರೋ ಹಾಕಿ. ನೀರು ಹಾಕ್ಕೊಳ್ಳಿ. ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರ ಅಷ್ಟು ಗ್ಲಾಸ್. ನಾನು ಇಲ್ಲಿ ಅರ್ಧ ಕೆಜಿಗೆ ನನಗೆ 3.5 ಗ್ಲಾಸ್ ಸಾಕು ಹಾಕಿದ್ದೀನಿ. ನಿಮಗೆ 4 ಗ್ಲಾಸ್ ಸಾಫ್ಟ್ ಬೇಕಂದರೆ 4 ಗ್ಲಾಸ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಿಡಿತಾ ಇದೆ, ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು. ಅಕ್ಕಿನ ನಾನು ನೀರಿಂದ ತೆಗೆದು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಹುಣಸೆ ಹುಳಿ ಹಾಕಿರೋದ್ರಿಂದ ಒಂದು ಅರ್ಧ ಚಮಚ ಬೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಲ್ಲದ ಪುಡಿ ಇಟ್ಟು ಹಾಕ್ತಾಯಿದ್ದೀನಿ. ನೀವು ಹುಣಸೆ ಹುಳಿ ಹಾಕಿಲ್ಲ ಅಂದರೆ ಅವಶ್ಯಕತೆ ಇಲ್ಲ, ಕ್ವಿಕ್ ಮಾಡ್ಬೋದು ಟೊಮೆಟೊ ಹಾಕಿದರೆ. ಆದರೆ ಈ ಟೈಮಲ್ಲಿ ಟೊಮೆಟೊ ಹಾಕಿದರೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೋಬೇಕಾಗುತ್ತೆ. ಹುಣಸೆ ಹುಳಿ ಹಾಕಿರೋದ್ರಿಂದ ನಾನು ಹಾಕ್ತಾಯಿಲ್ಲ. ಒಂದೇ ವಿಸಲ್ ಸಾಕು. ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 2 ತಗೊಳ್ಳಿ. ನನಗೆ ಒಂದೇ ವಿಸಲ್ ಸಾಕು. ಒಂದೇ ವಿಸಲ್ ನಾನು ಹಾಕ್ಸಿರೋದು. ಓಪನ್ ಮಾಡ್ತಾಯಿದ್ದೀನಿ. ತೆಗೆದ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ದಮ್ ವಾಂಗಿಬಾತ್ ರೆಡಿ ಆಗಿದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.